ಆಟಗಳಲ್ಲಿ ಇದು ಥ್ರೋಬಾಲ್ ಇವತ್ತು ಕೊನೆಯ ಒಂದು ಗುಂಪು ಆಟ. ಜೊತೆಗೆ ಇವತ್ತು ಯೋಗ ಕೂಡ ಅಲ್ಲಿ ಸ್ಪರ್ಧೆ ಏರ್ಪಡ್ತದೆ. ಈ ಒಂದು ವಿಶೇಷವಾಗಿ ಈ ಒಂದು ದಿನದ ಈ ಒಂದು ಸಂಕ್ಷಿಪ್ತವಾಗಿ ನಾವು ವೇದಿಕೆ ಕಾರ್ಯಕ್ರಮ ಮಾಡ್ತಾ ಪಟ್ಟರ್ ಸರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತೆ. ತಮ್ಮೆಲ್ಲರ ಪರವಾಗಿ ಅವರಿಗೆ ಒಳಲು ವಲಯದ ಪಟ್ಟರ್ ಸರ್ ಅವರಿಗೆ ಹಡಗಲಿ ತಾಲೂಕಿನ ಬಹಳ ಕ್ರಿಯಾಶೀಲ ಕ್ರೀಡಾಭಿಮಾನಿಗಳಾದಂಥ ಎಲ್ಲ ಕ್ರೀಡೆಗಳಿಗೆ ಬಹಳ ಪ್ರೋತ್ಸಾಹ ಕೊಡ್ತಕ್ಕಂಥ TPO ರಿಫಿಕ್ ಸರ್ ಅವರು ಕೂಡ ಈ ಒಂದು ಪಂದ್ಯಾಟಗಳನ್ನು ಬಹಳ ಯಶಸ್ವಿಯಾಗಿ ನೆರವೇರಿಸಿಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತಾಲೂಕಿನ ದೈಹಿಕ ಶಿಕ್ಷಣ ಶಿಕ್ಷಕರು, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕ ಬಂಧುಗಳು ಬಿಸಿಲು ಎನ್ನದೆ ಮಳೆ ಎನ್ನದೆ ಈ ಒಂದು ಅದನ್ನ 8ರಿಂದ 10 ದಿನಗಳ ಕಾಲ ನಡೆದಂಥ ಪ್ರೌಢಶಾಲೆಗಳ ತಾಲೂಕು ಮಟ್ಟದ ಎಲ್ಲ ಗುಂಪು ಆಟಗಳನ್ನು ಬಹಳ ಯಶಸ್ವಿಯಾಗಿ ನಿರ್ವಹಿಸಿ ಇಲ್ಲಿ ಒಂದು ಅಂತಿಮವಾದಂತಹ ಥ್ರೋಬಾಲ್ಗೆ ಕ್ರೀಡಾಧಿಕಾರಿಗಳಾಗಿ ಆಗಮಿಸಿರುವಂತಹ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಎಲ್ಲ ದೈಹಿಕ ಶಿಕ್ಷಣ ಬಂಧುಗಳಿಗೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬುವುದರ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಪ್ರತಿಯೊಂದು ವಲಯದವರು ಬಹಳ ಯಶಸ್ವಿಯಾಗಿ ಈ ದಿನ ಈ ಒಂದು ಥ್ರೋಬಾಲ್ ಆಟದ ಉಳಲ್ ವಲಯದವರು ಹಂಚಿಕೊಂಡು ಬಹಳ ಯಶಸ್ವಿಯಾಗಿ ನೆರವೇರಿಸಿಕೊಡ್ತಾ ಇದ್ದಾರೆ. ಹೀಗಾಗಿ ತಾಲೂಕಿನ ಎಲ್ಲ ಪ್ರೌಢಶಾಲಾ ಶಿಕ್ಷಕ ಸಂಘದ ಬಂಧುಗಳಿಗೆ, ಸಹ ಶಿಕ್ಷಕ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಬಹಳ ನಮಗೆ ಅತ್ಯಂತ ಯಶಸ್ವಿಯಾಗಿ ಅನುದಾನಿತ, ಅನುದಾನ ರಹಿತ ಮತ್ತು ಸರ್ಕಾರಿ ಎಲ್ಲ ಪ್ರೌಢಶಾಲೆಗಳ ಮುಖ್ಯ ಗುರುಗಳು, ಸಹ ಶಿಕ್ಷಕರೆಲ್ಲ ಸಹಕಾರ ಕೊಟ್ಟು ಟೀಮ್ ಮ್ಯಾನೇಜರ್ ಆಗಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಂಥ ಎಲ್ಲ ಬಂಧುಗಳಿಗೆ ನಾನು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ವತಿಯಿಂದ, ಶಾಲಾ ಶಿಕ್ಷಣ ಇಲಾಖೆ BO ಆಫೀಸ್ ವತಿಯಿಂದ TPO ಸರ್ ಪರವಾಗಿ ಅವರಿಗೆಲ್ಲ ಅಭಿನಂದನೆಯನ್ನು ಸಲ್ಲಿಸಿ ಥ್ರೋಬಾಲ್ ಆಟದ ಕೆಲವೊಂದು ನಿಯಮಗಳ ಬಗ್ಗೆ ನಮ್ಮ TPO ಸರ್ ಅವರು ಮೂಲ ಸೂಚನೆಗಳನ್ನು ಕೊಟ್ಟು ನಂತರ ನಮ್ಮೆಲ್ಲ ನಮ್ಮ ಉತ್ತಂಗಿ ಶಾಲೆಯ ನಾಗರಾಜ್ ಸರ್ ಅವರು ಈ ಒಂದು ಥ್ರೋಬಾಲ್ ಆಟದ ಬಗ್ಗೆ ಕೆಲವೊಂದು ರೂಲ್ಸ್ಗಳನ್ನು ಹೇಳೋದ್ರ ಮೂಲಕವಾಗಿ ಮಕ್ಕಳಿಗೆ ಸೂಚನೆಯನ್ನು ಕೊಟ್ಟು ನಂತರ TPO ಸರ್ ಅವರ ಒಂದು ಶುಭ ಸಂದೇಶದೊಂದಿಗೆ ನಂತರದಲ್ಲಿ ಪಂದ್ಯಾಟಗಳು ಪ್ರಾರಂಭ ಆಗ್ತವೆ. ನಾಗರಾಜ್ ಸರ್ ಅವರು ಸೂಚನೆ ಕೊಡಬೇಕಂತ ವಿನಂತಿ ಮಾಡ್ತೀನಿ. ಕೆಲವೊಂದು ನಿಯಮಗಳನ್ನ, ಬೇಸಿಕ್ ರೂಲ್ಸ್ ಅನ್ನ ನಾನು ನಿಮ್ಗೆ ಹೇಳ್ತೀನಿ, ದಯಮಾಡಿ ಕೇಳ್ರಿ. ಅಲ್ಲಿ ಪಾರ್ಟ್ಗಳನ್ನ ಹಿಡ್ಕೊಬೇಡ್ರಿ. ನಿಮ್ಮ ಪಾರ್ಟ್ಸ್ ಇಲ್ಲೇ ಕೇಳ್ರಿ, ನಾನು ಕ್ಲಿಯರ್ ಮಾಡ್ಬಿಡ್ತೀನಿ. ಫಸ್ಟು ಡಬಲ್ ಟಚ್ ಹೆಂಗಂತ ಹೇಳ್ತೀನಿ ನಿಮಗೆ. ಡಬಲ್ ಟಚ್ ಓಕೆನಾ? ಫಸ್ಟ್ ಒಂದು ಕೈ ಟಚ್ ಆಗಿ ಆಮೇಲೆ ಕೈ ಟಚ್ ಆದರೆ ಇದು ಡಬಲ್ ಟಚ್. ಅರ್ಥ ಆಯ್ತು ನಾ ಹೇಳಿದ್ದು? ಇದು ಸರ್ವ್ ಆಗಿರ್ಬೋದು, ರ್ಯಾಲಿ ಆಗಿರ್ಬೋದು, ಫಾಲ್ಟೇ ಹೇಳಿದ ಅರ್ಥ ಆಯ್ತಾ? ಕ್ಲಿಯರಾ? ಇನ್ನೊಂದು ಡಬಲ್ ಟಚ್ ಇದೆ. ಈಗ ಫ್ರಂಟ್ ಪ್ಲೇಯರ್ ಒಬ್ಬನಿರ್ತಾನೆ, ಸೆಂಟರ್ ಒಬ್ಬನಿರ್ತಾನೆ, ಬ್ಯಾಕ್ ಒಬ್ಬನಿರ್ತಾನೆ. ಸರ್ವ್ ಬಾಲ್ ಬಂತು, ಫ್ರಂಟ್ ಒಂದು ಟಚ್ ಮಾಡ್ದ, ಸೆಂಟರ್ ಒಂದು ಬಾಲ್ ಹಿಡಿದು ಎಸಿತಾನೆ. ಇದು ಫಾಲ್ಟ್. ಸರ್ವ್ ಬಾಲಲ್ಲಿ ಮಾತ್ರ ಫಾಲ್ಟ್. ಇದು ಸರ್ವ್ ಬಾಲು ಡಬಲ್ ಟಚ್ ಆಗಂಗಿಲ್ಲ. ಕೇಳ್ದ ಅರ್ಥ ಆಯ್ತಾ? ಸರ್ವ್ ಬಾಲು ಎಸ್ತಿರ್ತಾನೆ ಅಂದರೆ ನಾನು ಟಚ್ ಮಾಡಿದ್ರೆ ಇನ್ನೂ ಪ್ಲೇಯರ್ ಹಿಡಿದು ಅದನ್ನ ಎಸ್ತರು ಅಂದರೆ ಅದು ಫಾಲ್ಟ್. ಬಟ್ ರ್ಯಾಲಿಯಲ್ಲಿ ನಡೆಯುತ್ತೆ. ರ್ಯಾಲಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹೇಳ್ರಿ? ಸರ್ವ್ ಬಾಲನ್ನು ನಾನು ಹಿಡಿದು ನಾನು ಎಸಿತೀನಿ ನೋಡ್ರಿ, ಅಲ್ಲಿಂದ ರ್ಯಾಲಿ ಸ್ಟಾರ್ಟ್ ಆಗುತ್ತೆ. ರ್ಯಾಲಿ ಡಬಲ್ ಟಚ್ ನಡೆಯುತ್ತೆ. ಡಬಲ್ ಟಚ್ ಎಲ್ಲೂ ನಡೆಯಲ್ಲ, ಇದನ್ನ ನೆನ್ಪಿಟ್ಕೊಳ್ರಿ. ಒಬ್ಬ ಪ್ಲೇಯರಿಂದ ಡಬಲ್ ಟಚ್ಚು ಫಾಲ್ಟೇ. ಸರ್ವ್ ಬಾಲ್ ಆಗಿರ್ಬೋದು, ರ್ಯಾಲಿ ಆಗಿರ್ಬೋದು. ಸರ್ವ್ ಮಾಡುವಾಗ ಕಾಲು ನೆಲಕ್ಕೆ ಟಚ್ ಇರಬೇಕು, ಒಂದು ಕಾಲಾದರೂ ಟಚ್ ಇರಬೇಕು, ಕಾಂಟ್ಯಾಕ್ಟ್ ಇರಬೇಕು. ಮತ್ತೆ ಅದನ್ನ ಹಿಂಗೆ ಬಂದು ರನ್ನಿಂಗ್ ಎಸೆಯಂಗಿಲ್ಲ. ಹೇಳ್ದ ಅರ್ಥ ಆಯ್ತಾ? ರನ್ನಿಂಗ್ ಥ್ರೋ ಇಲ್ಲ, ಸ್ಟ್ಯಾನ್ಸ್ ಆಗಿ ನಿಲ್ಲಬೇಕು, ನಿಂತಾಗಬೇಕು. ನಮ್ಮ ಎನರ್ಜಿಯನ್ನು ನಾವು ಹಾಕಲಿಕ್ಕೆ ಒಂದು ಕಾಲು ಎತ್ಬೋದು ಅಷ್ಟೇ. ಅದನ್ನ ಬಿಟ್ಟು 2 ಕಾಲು ಎತ್ತಿದ್ರಿ ಅಂದರೆ ಅದು ಫಾಲ್ಟ್ ಆಗುತ್ತೆ. ಹೌದಾ? ಜೊತೆಗೆ ಸರ್ವ್ ಬಾಲು ನಟ್ ಟಚ್ ಆಗಿಲ್ಲ. ಹೇಳ್ದ ಅರ್ಥ ಆಗುತ್ತಾ? ನಟ್ ಟಚ್ ಆಗಂಗಿಲ್ಲ. ನಾನೀಗ ಸರ್ವ್ ಮಾಡ್ತಾ ಇದ್ದೀನಿ, ಬಾಲ್ ಎಷ್ಟೇ ನಾನು ದಾಟೋವರೆಗೂ ನಾನು ಕೋರ್ಟಲ್ಲಿ ಎಂಟ್ರಿ ಆಗಂಗಿಲ್ಲ. ಇದು ನೆನ್ಪಿಟ್ಕೊಳ್ರಿ. ಹೇಳ್ದ ಅರ್ಥ? ಸರ್ವ್ ಮಾಡಿದ್ದೀನಿ ಅಂದರೆ ಈ ಬಾಲು ನಟ್ ದಾಟೋವರೆಗೂ ನಾನು ಒಳಗೆ ಎಂಟ್ರಿ ಆಗಂಗಿಲ್ಲ. ಇನ್ ಕೇಸ್ ಎಂಟ್ರಿ ಆದರೆ ರ್ಯಾಲಿಲಿ ನಟ್ ಟಚ್ ನಡೆಯುತ್ತೆ. ರ್ಯಾಲಿಲಿ ನಟ್ ಟಚ್ ನಡೆಯುತ್ತೆ. ಇನ್ ಕೇಸ್ ಫ್ರಂಟ್ ಇದ್ದವನು ಆಲ್ರೆಡಿ ರ್ಯಾಲಿ ಸ್ಟಾರ್ಟ್ ಆಗಿದೆ, ಬಾಲನ್ನು ಹಿಡಿದು ಅವನೇನು ಮಾಡಿದ್ರೆ ಅಲ್ಲಿ ಬಾಕ್ಸ್ ಜೋನ್ ಇರ್ತಲ್ಲ, ಅದು ತುಳಿಯಂಗಿಲ್ಲ. ಅರ್ಥ ಆಗುತ್ತಾ? ಅದು ತುಳಿದ್ರೆ ಫಾಲ್ಟ್ ಆಗುತ್ತೆ. ಓಕೆನಾ? ತುಳಿಯಂಗಿಲ್ಲ. ತುಳಿದಲ್ಲೇ ನೀವು ಹಿಡಿಬೋದು. ಇನ್ ಕೇಸ್ ಬಾಲು ಆ ಕಡೆ ಕೊಟ್ಟಿದ್ದು ಬಂದು ಡೆಡ್ ಝೋನಲ್ಲಿ ಬಿತ್ತು, ಫಾಲ್ಟ್ ಯಾರಿಗೆ ಬರುತ್ತೆ? ಈ ಕಡೆ ಬರುತ್ತೆ ಅಲ್ವಾ? ನೀವು ತುಳಿದ್ರೆ ನಿಮಗೆ ಫಾಲ್ಟ್ ಆಗುತ್ತೆ. ನೀವು ತುಳಿದು ಎದ್ದು ಡೆಡ್ ಬಾಲಲ್ಲಿ ಡೆಡ್ ಝೋನಲ್ಲಿ ಬಿದ್ದರೆ ಬಾಲು ಈ ಕಡೆ ಪಾಯಿಂಟಿಗೆ ಅಪೋಸಿಟ್ ಹೋಗುತ್ತೆ. ಹೇಳಿದ ಅರ್ಥ ಆಯ್ತಾ? ನಟ್ಟಿಗೆ ಬಿದ್ದರೂ ಕೂಡ, ಯಾವುದು ಗೆರೆಗೆ ಬಿದ್ದರೂ ಕೂಡ
ಬಾಲ್ ಔಟ್. ಎಸ್ಪೆಷಲಿ ಲೈನಿಗೆ ಬಿದ್ರೂ ಗುಡ್ ಬಾಲ್ ಅಲ್ಲ, ಯಾಕಂದ್ರೆ ನೀವು ತುಳಿದ್ರೆ ಫಾಲ್ಟ್ ತಾನೇ ಅದು. ಬಾಲ್ ಅಲ್ಲಿ ಬಿದ್ದರೂ ಕೂಡ ಫಾಲ್ಟೇ. ಇದು ಕ್ಲಿಯರಾ? ನೆಕ್ಸ್ಟು ಜಂಪ್ ಮಾಡಿ ಹಿಡಿತೀರ ಬಾಲ್ ನಮಗೆ ಅಲ್ವಾ? ಜಂಪ್ ಮಾಡಿ ಹಿಡಿತೀರಿ ಅಂದರೆ ಒಂದು ಜಂಪ್ ಇದೆ, ಥ್ರೋ ಆರ್ ರಿಸೀವಿಂಗ್. ಜಂಪ್ ಮಾಡೋದ್ರೆ ಹಿಡಿಬೋದು, ಇಲ್ಲ ಥ್ರೋ ಮಾಡುವಾಗಾದ್ರೂ ಜಂಪ್ ಮಾಡ್ಬೋದು. ಎರಡರಲ್ಲಿ ಯಾವ್ದಾದ್ರು ಮಾಡೋಕ್ಕಾಗಲ್ಲ. ಎರಡು ಮಾಡೋಕ್ಕೆ ಟೈಮ್ ಕಿಲ್ ಆಗುತ್ತೆ. ಟೈಮ್ ಕಿಲ್ ಆದರೆ 3 ಸೆಕೆಂಡ್ ಒಳಗಡೆ ಬಾಲ್ ಹೋಲ್ಡ್ ಆಯಿತು ಅಂದರೆ ಆಪೋಸಿಟ್ ಟೀಮ್ಗೆ ಪಾಯಿಂಟ್ ಆಗುತ್ತೆ. ಬಾಲು ಹೋಲ್ಡ್ ಆಗಿಲ್ಲ, ರನ್ನಿಂಗ್ ಇರ್ಬೋದು, ಓಕೆನಾ? ರನ್ನಿಂಗ್ ಇದ್ದರೆ ಅದಕ್ಕೆ ನಾವು ಪಾಯಿಂಟ್ಸ್ ಕೊಡ್ತೀವಿ. ಬಟ್ ರನ್ನಿಂಗ್ ಇಲ್ದೇ ಬಾಲ್ ಹಿಡ್ಕೊಂಡು ನಿಂತ ಟೈಮ್ ಹೋಯ್ತು ಅಂದರೆ ಆಪೋಸಿಟ್ ಟೀಮ್ಗೆ ಹೋಲ್ಡ್ ಅಂತೇಳಿ ಕೊಡ್ತಾರೆ. ಮತ್ತು ಇನ್ನೊಂದು ಡಬ್ಸ್ ಬರುತ್ತಿರಲಿ. ಡಬ್ಸ್ ಗೊತ್ತಲ್ಲ, ಬಾಲ್ ಹಿಡಿಯುವಾಗ ಸೌಂಡ್ ಬರೋಂಗಿಲ್ಲ, ಅದು ಡಬ್ಸ್ ಅಂತೇಳಿ. ಯಾರ ಸೌಂಡ್ ಮಾಡ್ತಾರೋ ಆಪೋಸಿಟ್ ಟೀಮ್ಗೆ ಪಾಯಿಂಟ್ ಆಗುತ್ತೆ. ನೆಕ್ಸ್ಟು ಈ ಪಾಮ್ ಟಚ್ ಆಗಿಲ್ಲ, ಇದು ಯಾವುದು ಹ್ಯಾಂಡ್ ಟಚ್ ಆಗಿಲ್ಲ. ಹ್ಯಾಂಡ್ ಟಚ್ ಆದ್ರೂ ಫಾಲ್ಟೆ. ಹೇಳ್ದು ಅರ್ಥ ಆಗ್ತಾ ಇದೆನಾ? ಬಾಡಿ ಇದು ಟಚ್ ಆಗಿಲ್ಲ, ಓನ್ಲಿ ನಾವು ನಮ್ಮ ರಿಸ್ಟಿಂದನೇ ಆಡ್ಬೇಕು. ಇದು ಹೌದಾ? ರಿಸೀವಿಂಗ್ 2 ಕೈಯಿಂದ, ಥ್ರೋ ಮಾಡೋದು 1 ಕೈಯಿಂದ. ಬಾಲು ಕಂಟಿನ್ಯೂಸ್ಲಿ ತಿರುಗಲೇಬೇಕು, ಇಲ್ಲಾಂದ್ರೆ ಡೆಡ್ ಅಂತ ಕೊಡ್ತಾರೆ. ಬಾಲ್ನ ಸುಮ್ಮನೆ ಹಿಂಗೆ ಪುಷ್ ಮಾಡಿಬಿಟ್ರಲ್ಲ, ಇದು ಪುಷಿಂಗ್ ಅಂತಾರೆ. ಹಿಂಗೆ ಪುಷ್ ಮಾಡಂಗಿಲ್ಲ, ಬಾಲು ತಿರುಗಬೇಕು. ತಿರುಗಿದ್ರೆ ಮಾತ್ರ ವ್ಯಾಲಿಡ್, ತಿರುಗಿದ್ರೆ ಡೆಡ್ ಬಾಲ್ ಆಗುತ್ತೆ. ನೆಕ್ಸ್ಟು ಈಗ ನೀವು ಬಾಲ್ ರಿಸೀವ್ ಮಾಡ್ಕೊಳಕತ್ತೀರಿ ಅಂದರೆ ಇಲ್ಲಿ ಹಿಡ್ದಿರಿ. ಇಲ್ಲಿ ಹಿಡಿದ್ರೆ ಲೆಫ್ಟಲ್ಲೇ ತೊಗೊಳ್ಬೇಕು. ಅಂದರೆ ನಮ್ಮ ದೇಹದ ಅರ್ಧ ಭಾಗದಿಂದ ಈ ಕಡೆ ತೊಗೊಂಡಿದ್ರೆ ಅದು ಈ ಕಡೆ ನೀವು ಹಿಡಿದು ಈ ಕಡೆಗೆ ಎಳ್ಕೊಂಡ್ರೆ ಏನಾಗುತ್ತೆ? ಶಿಫ್ಟ್ ಆಗುತ್ತೆ ಅಲ್ವಾ? ಶಿಫ್ಟ್ ಆದರೆ ಯಾವುದೇ ಕಾರಣಕ್ಕೂ ನಿಮ್ಮ ಪಾಯಿಂಟ್ ಸಿಗಲ್ಲ, ಆಪೋಸಿಟ್ ಟೀಮ್ಗೆ ಪಾಯಿಂಟ್ಸ್ ಹೋಗುತ್ತೆ. ಮತ್ತೇನಾದ್ರು ಡೌಟ್ಸ್ ಇದ್ರೆ ಈಗಲೇ ಕ್ಲಿಯರ್ ಮಾಡಿ. ಒಂದು ನಿಮಿಷ ಕೇಳ್ರಿ. ಸರ್ವ್ ನೆನ್ಪು ಮಾಡಿದ್ದು ಒಳ್ಳೇದಾಯ್ತು. ಸರ್ವ್ ಮಾಡ್ತೀರಾ ನೀವು ಅಬೋವ್ ದ ಶೋಲ್ಡರ್ ಸರ್ವ್ ಮಾಡಬೇಕು. ಅಬೋವ್ ದ ಶೋಲ್ಡರ್ ಅಂದರೆ ಮೇಲಿಂದ ಬರಬೇಕು. ಕೆಲವರು ಎನರ್ಜಿ ಇರಲಿ ಇಲ್ಲಿಂದ ಎಸಿತಾರೆ. ಇದು ಯಾವುದೇ ಬಾಲ್ ಕೆಳಗೆ ಬರಂಗೇ ಇಲ್ಲ. ಶೋಲ್ಡರಿಂದ ಮೇಲಿನ ಥ್ರೋ, ನಮ್ಮ ಹಿಪ್ಪಿಂದ ಮೇಲಿರ್ಬೇಕು. ಯಾಸ್ ಪರ್ ರೂಲ್ ಏನು ಹೇಳ್ತಕ್ಕಂಥ ರೂಲ್ ಏನು ಹೇಳ್ತಂದ್ರೆ ನಾವು ಬಾಲ್ ಹಿಂಗೆ ಹಿಡಿಯಂಗೆ ಇಲ್ಲ, ಹಿಂಗೆ ಹಿಡಿಬೇಕು. ಪಾರ್ಟನ್ನು ಹಿಡಿಯಲ್ಲ ನಾವು. ಬಟ್ ಬಾಲು ನಮ್ಮ ಅರ್ಧ ಬಾಡಿಯಿಂದ ಕೆಳಗೆ ಹೋಗ್ಬಾರ್ದು. ಬಾಲ್ ಹೋಗಿದ್ರೆ ನಾವೇನು ಮಾಡ್ಬೇಕಾದ್ರೆ ಕೆಳಗೆ ಹೋಗಿ ಹಿಡಿಬೇಕಂತ ಅರ್ಥ. ಹೇಳೋದು ಅರ್ಥ ಆಗುತ್ತಾ? ಅದಕ್ಕೆ ಯಾವುದೇ ಕಾರಣಕ್ಕೂ ಫಾಲ್ಟ್ಗಳಿದ್ರೆ ಈಗಲೇ ಕೇಳ್ಕೊಳ್ರಿ, ಕ್ಲಿಯರ್ ಮಾಡ್ಕೊಂಡು ಹೋಗ್ಬಿಡಿ. ಓಡಿ ಬಂದು ಹೋಗಂಗಿಲ್ಲ. ಲೆಫ್ಟ್ ಹ್ಯಾಂಡ್ ರಿಸೀವ್ ಲೆಫ್ಟ್ ಅದ, ರೈಟ್ ಹ್ಯಾಂಡ್ ರಿಸೀವ್ ರೈಟ್ ಇತ್ತು. ಈ ಬಗ್ಗೆ ಹಂಗೆ ಹೋಗಿ. ನಾ ಸೆಂಟರ್ ಪ್ಲೇಯರ್ ಇದ್ದೀನಿ, ಇಲ್ಲಿಂದ ಬಂದಿನ ಅಂತೇಳಿ ಒಂದು 2 ಹೆಜ್ಜೆ ಇಟ್ಟು ಬರಂಗಿಲ್ಲ. ಈ ಕಾಲಿದೆ ಅಲ್ಲ, ಅಲ್ಲೇ ಕಾಲು ಮೂವ್ಮೆಂಟ್ ಆಗ್ಬೋದು ಅಷ್ಟೇ. ಒಂದೇ ಲೆಗ್ ಮೂವ್ಮೆಂಟ್ ಆಗ್ಬೇಕು. ಈ ಲೆಗ್ ಇದ್ರೆ ವಾಕ್ ಅಂತ ಕೊಡ್ತಾರೆ. ಮತ್ತೆ ಏನಾದ್ರು ಡೌಟ್ ಇದ್ರೆ ಕೇಳ್ತೀವಿ. ಸರಿನಾ? ಸರ್ವ್ ಬಾಲ್ಗಿಲ್ಲ ಹೌದಾ? ರ್ಯಾಲಿಯಲ್ಲಿ ನಡೆಯುತ್ತೆ ಅಂದರೆ ಬೇಕಂತಲೇ ನೀವು ಪದೇನೇ ಅದೇ ಥರ ಮಾಡಿದ್ರೆ ಆಗಲ್ಲ. ಇನ್ ಕೇಸ್ ಸ್ಟ್ರಾಂಗ್ ಪ್ಲೇಯರ್ ಇವರು, ಸ್ಟ್ರಾಂಗ್ ಪ್ಲೇಯರ್ ನಾನೇನು ಮಾಡ್ತೀನಿ, ನಾನು ವೀಕ್ ಇದ್ದೀನಿ ಭಾಳ, ನಾನೇನು ಮಾಡ್ತೀನಿ ಸಣ್ಣದಾಗಿ ಹಿಂಗೆ ರಿಬೌಂಡ್ ಹಂಗೆ ಬಸಿತೀನಿ ಬಾಲ್ನ. ಅವ್ರು ಹಿಡಿತಾರೆ, ಏನು ಮಾಡ್ತಾರೆ, ಜಂಪ್ ಮಾಡಿ ಶೂಟ್ ಮಾಡಿಬಿಡ್ತಾರೆ. ಅದು ಇನ್ ಕೇಸ್ಲಿ ಪದೇ ಆಗಬಾರ್ದು. 1 or 2 ಟೈಮ್ಸು ಇರುತ್ತೆ. ಇನ್ ಕೇಸ್ ಅದು ಕಂಟಿನ್ಯೂ ಆಯ್ತು ಅಂದರೆ ಅದು ಡಬಲ್ ಟಚ್ ಅಂತ ಹಿಡಿತಾರೆ, ಅಪೋಸಿಟ್ ಟೀಮ್ಗೆ ಪಾಯಿಂಟ್ ಕೊಡ್ತಾರೆ. ಅದ ಡೆಡ್ ಲೈನ್ ಒಳಗೆ ಬಾಕ್ಸ್ ಲೈನ್ ಅಂತೀರಾ, ಡೆಡ್ ಝೋನ್ ಅಂತೀರಾ. ಅದ್ರ ಬಾಲ್ ಬಿದ್ರು ಔಟು, ಲೈನಿಗೆ ಬಿದ್ರು ಔಟು, ತುಳಿದ್ರು ಪಾಯಿಂಟ್. ಯಾವುದೋ ನಿಮ್ಮ ಟೀಮಲ್ಲಿ ಕೋಆರ್ಡಿನೇಷನ್ ಇಲ್ದಾಗ ಏನು ಮಾಡ್ತೀರಿ, ನಾನು ಹಿಡಿಯಕ್ಕೆ ಬಂದೆ, ಅಟ್ ಎ ಟೈಮ್ ಇನ್ನೊಬ್ರು ಹಿಡಿಯಕ್ಕೆ ಬಂದು, ಇದು ಡಬಲ್ ಟಚ್. ಓಕೆನಾ? ಅವ್ನ ಹ್ಯಾಂಡ್ ಟಚ್ ಆಗೋಯ್ತು. ಹೇಳಿದ ಅರ್ಥ ಆಗ್ತೈತಾ? ಇಲ್ಲ ಒಂದು ನಿಮಿಷ. ನೀವು ಬಿಫೋರ್ ವಿಸಲ್ ನಿಮ್ಮ ಜೋನ್ ತೋರಿಸ್ಬೇಕು. 9 ಜನ ಪ್ಲೇಯರ್ಸ್ ಇರ್ತಿಲ್ಲ, ನಿಮ್ಮ ಜೋನ್ ಎಲ್ಲಿದೆ ಅಂತ ತೋರಿಸಿ. ವಿಸಲ್ ಆದ್ಮೇಲೆ ಆಡ್ಬೋದು ನೀವು. ವಿಸಲ್ ಆದಮೇಲೆ ನೀವೇನು ಕೈ ಎತ್ಕೊಂಡು ಹಿಡ್ಕೋಬೇಕಂತೇನಿಲ್ಲ, ರೂಲ್ ಇಲ್ಲ. ವಿಸಲ್ ಹಾಕಿದ್ಮೇಲೆ ನೀವು ನಿಮ್ಮ ಜೋನ್ ಚೇಂಜ್ ಮಾಡ್ಕೊಂಡು ಆಡ್ಬೋದು. ಅಲ್ಲಿ ನೀವು ಮತ್ತೆ ರೊಟೇಷನ್ ಆಗ್ತಾ ಇರಬೇಕು. ಸರ್ವ್ ಆದ ತಕ್ಷಣ ಇದು ಯಾವುದು, ಸರ್ವ್ ಡೌನ್ ಆದ ತಕ್ಷಣ ರೊಟೇಷನ್ ಆಗ್ತಿರಲ್ಲ, ಅದು ಬೇಸಿಕ್ ರೂಲಲ್ಲಿ ಗೊತ್ತಿರುತ್ತೆ ನಿಮಗೆ. ಮತ್ತೆ